ಜನರ ಸಮಸ್ಯೆ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಪಿ ತರುಣ್. ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡ ಜನಸ್ಪಂದನ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಬಹಳಷ್ಟು ಜನರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದಿದ್ದೀರಿ. ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದ ಅನೇಕ ಜನರು ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರಲು ಆಗಿಲ್ಲ. ಹಾಗಾಗಿ ಅವರು ಸ್ಥಳೀಯ ಮಟ್ಟದ ನಮ್ಮ ಅಧಿಕಾರಿಗಳು ಹತ್ತಿರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕುಷ್ಠರೋಗ ನಿಯಂತ್ರಣದ ಅರಿವು, ಆಯುಷ್ಮಾನ್ ಕಾರ್ಡ್ ವಿತರಣೆ, ಮಾತೃ ವೃಂದ ಫಲಾನುಭವಿಗಳು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಫಲಾನುಭವಿಗಳಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಪುರಸಭೆ ವತಿಯಿಂದ ವಾಹನ ತರಬೇತಿ ಪರವಾನಗಿ ಪತ್ರ ಮತ್ತು ಬೀದಿ ಬದಿ ವ್ಯಾಪಾರಗಳಿಗೆ ಧನ ಸಹಾಯದ ಪತ್ರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು, ಶಾಸಕ ಎಂ.ವೈ. ಪಾಟೀಲ್, ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಶ್ರೀನಿಧಿ ಸೇರಿದಂತೆ ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ತಮಗೆ ಗೊತ್ತಿರೋ ಹಾಗೆ ಇವತ್ತು ಅಫಜಲ್ಪುರ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿದೆ. ಇಲ್ಲಿ ಬರೀ ಜನರದ್ದು ಅಹವಾಲು ಮತ್ತು ಅವ್ರದ್ದು ಪ್ರಾಬ್ಲಮ್ಗಳದ್ದು ಸೊಲ್ಯೂಷನ್ ಹುಡ್ಕೋದು ಮಾತ್ರ ಅಲ್ಲದೆ ಸರ್ಕಾರಿ ಯೋಜನೆ ಏನೇನಿದೆ ಅಂತ ಸ್ಟಾಲ್ಗಳು ಆಗಿದೆ. ಬೇರೆ ಬೇರೆ ಇಲಾಖೆನವರು ಎಲ್ಲ ಜನರಿಗೆ ಅರಿವು ಬರೋ ರೀತಿ ಸ್ಟಾಲ್ಗಳು ಮಾಡಿದ್ದಾರೆ. ಅಲ್ಲಿ ಜನರಿಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡಿದ್ದಾರೆ. ಅದಲ್ಲದೆ ಸ್ಟೇಜಲ್ಲಿ ಕರೆದು ಒಳ್ಳೆ ಅಧಿಕಾರಿ ಯಾರಿದ್ದಾರೆ ಅವ್ರಿಗೆ ಅವಾರ್ಡ್ ಸಹ ಕೊಟ್ಟಿದ್ದಾವೆ. ಅದಲ್ಲದೆ ಬೇರೆ ಬೇರೆ ಜನರು ಫಲಾನುಭವಿಗಳಿಗೆ ಕರೆದು ಬಿಟ್ಟು ಅವ್ರಿಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಯಾವ ರೀತಿ ಅವ್ರಿಗೆ ಸವಲತ್ತು ಕೊಡಬಹುದು ಅದು ಒಂದು ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ. ತಾಲೂಕು ಆಡಳಿತ ವತಿಯಿಂದ ಬಹಳ ಚೆನ್ನಾಗಿ ಆಯೋಜನೆ ಆಗಿರೋದು ಈ ಕಾರ್ಯಕ್ರಮ. ಇಲ್ಲಿ 100ಕ್ಕಿಂತ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಗಿದೆ. ಇದು ಒಂದು ತಿಂಗಳು ಒಳಗಡೆ ನಾವು ಅರ್ಜಿವಾರು ಏನು ಅವರು ಸೊಲ್ಯೂಷನ್ ಪರಿಹಾರ ಏನು ಹುಡುಕಿದ್ದಾರೆ ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮೀಟಿಂಗ್ ಮಾಡ್ತೀವಿ. ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗವ್ರಿಗೆ ಈಗಾಗಲೇ ಸೂಚನೆ ಸಲಹೆ ಕೊಟ್ಟಾಗಿದೆ ಯಾವ ರೀತಿ ಸೊಲ್ಯೂಷನ್ ಮಾಡಬಹುದು ಅಂತ. ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಜನರ ಸಮೀಪ ಇರೋದು ಆಡಳಿತ ನಡೆಸೋಣ ಮತ್ತು ಜೊತೆಗೆ ಎಲ್ಲ ಜನಪ್ರತಿನಿಧಿ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರ ಮುಖಾಂತರ ಸಹ ಜನರಿಗೆ ಸಮೀಪ ಇರೋ ರೀತಿ ಒಂದು ಆಡಳಿತ ನಡೆಸೋಣ ಅಂತ ಪ್ರಯತ್ನ ಇದೆ. ತಮ್ಮೆಲ್ಲರದ್ದು ಸಹಕಾರಕ್ಕೆ ಧನ್ಯವಾದ.